ಈ ಕಥೆ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಒಂದು ಕಾಲದಲ್ಲಿ ಒಂದು ಕಾಗೆ ತನ್ನ ಜೀವನದಿಂದ ತುಂಬಾ ಅಸಮಾಧಾನವಾಗಿತ್ತು. ಒಂದು ದಿನ ಅದು ಮರದ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿತು. ಅದೇ ಸಮಯದಲ್ಲಿ ಆ ಮರದ ಕೆಳಗೆ ಒಬ್ಬ ಸನ್ಯಾಸಿ ಕುಳಿತಿದ್ದನು. ಕಾಗೆಯ ಕಣ್ಣೀರು ಒಂದು ಹನಿ ಸನ್ಯಾಸಿಯ ಗಲ್ಲದ ಮೇಲೆ ಬಿತ್ತು. ಸನ್ಯಾಸಿ ತಲೆಯನ್ನು ಎತ್ತಿ ನೋಡಿದಾಗ ಕಾಗೆ ಅಳುತ್ತಿರುವುದನ್ನು ಕಂಡನು. ಅವನು ಕೇಳಿದನು, ನೀನು ಏಕೆ ಅಳುತ್ತಿದ್ದೀಯಾ? ಕಾಗೆ ಉತ್ತರಿಸಿತು, ಓ ಜ್ಞಾನಿಯೇ, ನನ್ನ ಜೀವನದಿಂದ ನಾನು ತುಂಬಾ ಬೇಸರಗೊಂಡಿದ್ದೇನೆ. ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ. ಜನರು ನನ್ನನ್ನು ಓಡಿಸುತ್ತಾರೆ, ನನಗೆ ಆಹಾರ ಕೊಡಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುತ್ತಾರೆ. ಇಂತಹ ಜೀವನಕ್ಕಿಂತ ಮರಣವೇ ಉತ್ತಮ. ಕಾಗೆಯ ಮಾತುಗಳನ್ನು ಕೇಳಿದ ಸನ್ಯಾಸಿಯ ಹೃದಯದಲ್ಲಿ ಕರುಣೆ ತುಂಬಿತು. ಅವನು ಹೇಳಿದನು, ನಾವು ಯಾವ ಸ್ಥಿತಿಯಲ್ಲಿದ್ದರೂ ಸಂತೋಷವಾಗಿರಲು ಕಲಿಯಬೇಕು. ಆದರೆ ಕಾಗೆಗೆ ಅವನ ಮಾತುಗಳು ಅರ್ಥವಾಗಲಿಲ್ಲ. ಅದು ಅಳುತ್ತಲೇ ಇತ್ತು. ಸನ್ಯಾಸಿ ಮತ್ತೆ ಹೇಳಿದನು, ದುಃಖಪಡಬೇಡ. ನೀನು ಏನಾಗಬೇಕು ಎಂದು ಹೇಳು. ನನ್ನ ಮಂತ್ರದಿಂದ ನಿನ್ನನ್ನು ಅದಾಗಿ ಮಾಡುತ್ತೇನೆ. ಕಾಗೆ ಸಂತೋಷಪಟ್ಟು ಹೇಳಿತು, ಓ ಮಹಾನಿ, ನೀವು ನನಗೆ ಉಪಕಾರ ಮಾಡಬೇಕೆಂದರೆ ದಯವಿಟ್ಟು ನನ್ನನ್ನು ಹಂಸವನ್ನಾಗಿ ಮಾಡಿರಿ. ಸನ್ಯಾಸಿ ಹೇಳಿದನು, ಸರಿ, ಆದರೆ ಮೊದಲು ನೀನು ಒಂದು ಹಂಸನ ಬಳಿಗೆ ಹೋಗಿ ಅದು ತನ್ನ ಜೀವನದಿಂದ ಸಂತೋಷವಾಗಿದೆಯೇ ಎಂದು ಕೇಳಿ ಬಾ. ನಾನು ಇಲ್ಲೇ ಕಾಯುತ್ತೇನೆ. ಕಾಗೆ ಸಂತೋಷದಿಂದ ಹಾರಿಕೊಂಡು ಹಂಸನನ್ನು ಭೇಟಿ ಮಾಡಲು ಹೋಯಿತು. ಹಂಸ ಒಂದು ಕೆರೆಯಲ್ಲಿ ಈಜುತ್ತಿತ್ತು. ಕಾಗೆ ಹಂಸನಿಗೆ ಹೇಳಿತು, ನೀನು ಎಷ್ಟು ಸುಂದರ, ಹಾಲಿನಂತೆ ಬಿಳಿಯಾಗಿದ್ದೀಯಾ. ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ. ನೀನೇ ವಿಶ್ವದ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು. ಹಂಸ ಉತ್ತರಿಸಿತು, ಇಲ್ಲ ಸ್ನೇಹಿತ, ನಾನು ಸಂತೋಷದಲ್ಲಿಲ್ಲ. ಈ ಲೋಕದಲ್ಲಿ ಎಷ್ಟು ಬಣ್ಣಗಳಿವೆ, ಆದರೆ ನನ್ನಲ್ಲಿ ಯಾವುದೂ ಇಲ್ಲ. ಬಿಳಿ ಬಣ್ಣ ಮಾತ್ರ ಇದೆ. ಗಿಳಿಯೇ ಅತ್ಯಂತ ಸಂತೋಷದ ಪಕ್ಷಿ ಎಂದು ನನಗೆ ಅನಿಸುತ್ತದೆ. ಇದನ್ನು ಕೇಳಿದ ಕಾಗೆ ಗಿಳಿಯ ಬಳಿಗೆ ಹಾರಿತು. ಓ ಗಿಳಿಯೇ, ನೀನು ತುಂಬಾ ಬಣ್ಣವಾಗಿದ್ದು ಸುಂದರವಾಗಿದ್ದೀಯ. ನೀನೇ ಅತ್ಯಂತ ಸಂತೋಷದ ಪಕ್ಷಿ ಇರಬೇಕು. ಗಿಳಿ ಹೇಳಿತು, ಇಲ್ಲ ಸ್ನೇಹಿತ, ನಾನು ಸಂತೋಷದಲ್ಲಿಲ್ಲ. ಜನರು ನನ್ನನ್ನು ಪಂಜರದಲ್ಲಿ ಇಡುತ್ತಾರೆ. ಯಾವಾಗಲೂ ಯಾರಾದರೂ ಹಿಡಿದು ಪಂಜರದಲ್ಲಿ ಹಾಕಿಬಿಡ್ತಾರೋ ಎಂಬ ಭಯದಲ್ಲೇ ಇರುತ್ತೇನೆ. ಮಯೂರನೇ ಅತ್ಯಂತ ಸಂತೋಷದ ಪಕ್ಷಿ. ಇದನ್ನು ಕೇಳಿದ ಕಾಗೆ ಮಯೂರನನ್ನು ಹುಡುಕಲು ಹೋಯಿತು. ಕೊನೆಗೆ ಅದು ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಪಂಜರದಲ್ಲಿ ಇರುವ ಮಯೂರನನ್ನು ಕಂಡಿತು. ಅನೇಕ ಜನರು ಅದನ್ನು ನೋಡಲು ಬಂದಿದ್ದರು. ಜನರು ಹೋದ ನಂತರ ಕಾಗೆ ಮಯೂರನ ಬಳಿಗೆ ಹೋಗಿ ಹೇಳಿತು, ನೀನು ತುಂಬಾ ಸುಂದರ. ಸಾವಿರಾರು ಜನರು ನಿನ್ನನ್ನು ನೋಡಲು ಬರುತ್ತಾರೆ. ನನ್ನನ್ನು ನೋಡಿದರೆ ಜನರು ಓಡಿಸುತ್ತಾರೆ. ನೀನೇ ಅತ್ಯಂತ ಸಂತೋಷದ ಪಕ್ಷಿ. ಮಯೂರ ಹೇಳಿತು, ನಾನು ಕೂಡ ಅದೇ ರೀತಿ ಯೋಚಿಸುತ್ತಿದ್ದೆ. ಆದರೆ ನನ್ನ ಸೌಂದರ್ಯವೇ ನನಗೆ ಬಂಧನವಾಗಿದೆ. ಜನರು ನನ್ನ ಬಣ್ಣದ ರೆಕ್ಕೆಗಳನ್ನು ತೆಗೆದು ಅಲಂಕಾರಗಳಿಗೆ ಬಳಸುತ್ತಾರೆ. ಅದು ತುಂಬಾ ನೋವು ಕೊಡುತ್ತದೆ. ನಾನು ಸಂತೋಷದಲ್ಲಿಲ್ಲ. ಇದನ್ನು ಕೇಳಿ ಕಾಗೆ ಆಶ್ಚರ್ಯಪಟ್ಟಿತು. ಅದು ಕೇಳಿತು, ಹಾಗಾದರೆ ಯಾರು ಅತ್ಯಂತ ಸಂತೋಷದ ಪಕ್ಷಿ? ಮಯೂರ ಹೇಳಿತು, ನಾನು ಈ ಪ್ರಾಣಿ ಸಂಗ್ರಹಾಲಯವನ್ನು ಚೆನ್ನಾಗಿ ಗಮನಿಸಿದ್ದೇನೆ. ನಿನ್ನಂಥ ಕಾಗೆಯನ್ನು ಯಾರೂ ಪಂಜರದಲ್ಲಿ ಇಡುವುದಿಲ್ಲ. ಯಾರೂ ನಿನ್ನನ್ನು ಹಿಡಿಯಲು ಪ್ರಯತ್ನಿಸುವುದಿಲ್ಲ. ಕಳೆದ ಕೆಲವು ದಿನಗಳಿಂದ ನಾನು ಯೋಚಿಸುತ್ತಿದ್ದೇನೆ. ನಾನು ಕಾಗೆಯಾಗಿದ್ದರೆ ಎಲ್ಲೆಡೆ ಸ್ವತಂತ್ರವಾಗಿ ಹಾರಾಡಬಹುದಿತ್ತು. ಇದನ್ನು ಕೇಳಿದ ಕಾಗೆ ಸನ್ಯಾಸಿಯ ಬಳಿಗೆ ಹಿಂತಿರುಗಿತು. ಈ ಬಾರಿ ಅದು ತನ್ನಂತೆಯೇ ಇರುವುದಕ್ಕೆ ಸಂತೋಷಪಟ್ಟಿತು. ಅದು ಹೇಳಿತು, ಓ ಜ್ಞಾನಿಯೇ, ನಾನು ಇನ್ನೇನಾಗಬೇಕೆಂದು ಬಯಸುವುದಿಲ್ಲ. ನಾನು ಹೇಗಿದ್ದೀನೋ ಹಾಗೆಯೇ ಚೆನ್ನಾಗಿದ್ದೇನೆ. ನಮ್ಮ ಜೀವನದಲ್ಲೂ ನಾವು ಅನಾವಶ್ಯಕವಾಗಿ ಇತರರ ಜೊತೆ ಹೋಲಿಕೆ ಮಾಡುತ್ತೇವೆ, ದುಃಖಪಡುವೆವು, ನಮ್ಮನ್ನೇ ದೂಷಿಸುತ್ತೇವೆ. ಇದರಿಂದ ದುಃಖದ ಒಂದು ಚಕ್ರದಲ್ಲಿ ಸಿಲುಕುತ್ತೇವೆ. ನಿಮ್ಮ ಬಳಿ ಇರುವುದರಿಂದ ಸಂತೋಷವಾಗಿರಲು ಕಲಿಯಿರಿ. ಇಲ್ಲದುದನ್ನು ನೋಡಿ ಬೇಸರ ಪಡುವುದಿಲ್ಲ. ನಿಮ್ಮಗಿಂತ ಹೆಚ್ಚು ಅಥವಾ ಕಡಿಮೆ ಇರುವವರು ಸದಾ ಇರುತ್ತಾರೆ. ನೀವು ಹೋಲಿಕೆ ಮಾಡುತ್ತಾ ಇದ್ದರೆ ನೀವು ಎಂದಿಗೂ ಸಂತೋಷವಾಗಿರಲಾರರಿ. ತಮಗಿರುವುದರಲ್ಲಿ ತೃಪ್ತಿಯಾಗಿರುವ ವ್ಯಕ್ತಿಯೇ ಜಗತ್ತಿನ ಅತ್ಯಂತ ಸಂತೋಷದ ವ್ಯಕ್ತಿ. ಜೀವನದಲ್ಲಿ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಹೋಲಿಸಿದರೆ ನೀವು ಜಗತ್ತಿನ ಅತ್ಯಂತ ದುಃಖಿತ ವ್ಯಕ್ತಿಯಾಗುತ್ತೀರಿ. ಇಂತಹ ಪಾಸಿಟಿವ್ ಮತ್ತು ಜೀವನಕ್ಕೆ ಉಪಯೋಗವಾಗುವ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ
ಮುಂದೆಯೂ ನಿಮ್ಮ ಜೀವನವನ್ನು ಬದಲಾಯಿಸುವ ಒಳ್ಳೆಯ ವಿಡಿಯೋಗಳು ಬರ್ತಲೇ ಇರ್ತವೆ.